ನಿಮ್ಮ ಹತ್ರ ಏನಾದರೂ ಒಂದು ಶೇರ್ ಇದ್ದರೆ ಕಂಪ್ನಿ ಇನ್ನೊಂದು ಎಕ್ಸ್ಟ್ರಾ ಶೇರ್ನ ಫ್ರೀಯಾಗಿ ಕೊಡುತ್ತೆ. ಒಂದೊಂದು ಕಂಪ್ನಿಗಳು 1:2 1:3 ಅಂತ ಬೋನಸ್ ಕೊಡ್ತವೆ. ಅಂದರೆ ನಿಮ್ಮ ಹತ್ರ 1 ಶೇರ್ ಇದ್ದರೆ ಕಂಪ್ನಿ 2 ಶೇರ್ ಎಕ್ಸ್ಟ್ರಾ ಕೊಡುತ್ತೆ. ನಿಮ್ಮ ಹತ್ರ 2 ಶೇರ್ ಇದ್ದರೆ ಕಂಪ್ನಿ 4 ಶೇರ್ ಎಕ್ಸ್ಟ್ರಾ ಕೊಡುತ್ತೆ. ಇದನ್ನೇ ಬೋನಸ್ ಇಶ್ಯೂ ಅಂತ ಕರಿತೀವಿ. ತುಂಬ ಕಂಪ್ನಿಗಳು ಈ ಥರ ಬೋನಸ್ ಇಶ್ಯೂ ಮಾಡಿದ ತಕ್ಷಣ ಆ ಕಂಪ್ನಿಗಳ ಶೇರ್ ಪ್ರೈಸು ಸಡನ್ಲಿ ರೈಸ್ ಆಗ್ತಾ ಹೋಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಈ ಕಂಪ್ನಿ ಫ್ರೀಯಾಗಿ ಶೇರ್ಸ್ ಕೊಡ್ತಾ ಇದೆ ಅಂತ ಆ ಶೇರ್ಸ್ನ ಬೈ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಶೇರ್ ಪ್ರೈಸ್ ಮೇಲೋಗುತ್ತೆ. ಈ ಶೇರ್ ಪ್ರೈಸ್ ಮೇಲೋಗ್ತಿರೋದು ನೋಡಿ ಇನ್ನೂ ತುಂಬ ಜನ ಅದಕ್ಕೋಗಿ ಎಂಟ್ರಿ ಆಗ್ತಾರೆ. ಆಮೇಲೆ ಒಂದು ದಿವಸ ಹೋಗಿ ಈ ಟ್ರ್ಯಾಪಲ್ಲಿ ಸಿಗಾಕೊಂತಾರೆ. ಆ್ಯಕ್ಚುಲಿ ಬೋನಸ್ ಶೇರು ಮತ್ತು ಸ್ಪ್ಲಿಟ್ ಇದೆಯಲ್ಲ, ಸ್ಪ್ಲಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವೇನಾದ್ರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬೋನಸ್ ಶೇರು ಸ್ಪ್ಲಿಟ್ ಇದೆಯಲ್ಲ, ಇದರಿಂದ ನಿಮ್ಮ ಹತ್ರ ಇರೋ ಶೇರ್ಗಳು ಜಾಸ್ತಿ ಆಗ್ತವೆ. ಬಟ್ ರಿಯಾಲಿಟಿನಲ್ಲಿ ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ. ಕಂಪ್ನಿ ನಿಮ್ಮ ಹತ್ರ 100 ಶೇರ್ ಇದ್ದರೆ ಇನ್ನೂ 100 ಶೇರ್ ಫ್ರೀ ಕೊಟ್ಟರು ಕೂಡ ನಿಮ್ಮ ಹತ್ರ ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ. ಹಾಗಿದ್ರೆ ಈ ಬೋನಸ್ ಶೇರ್ ಹೆಂಗ್ ವರ್ಕ್ ಆಗುತ್ತೆ, ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂದ್ರೂ ಕೂಡ ಕಂಪ್ನಿ ಯಾಕೆ ಈ ತರ ಬೋನಸ್ ಶೇರ್ಸ್ನ ಕೊಡುತ್ತೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಪ್ಲಿಟ್ ಬಗ್ಗೆ ಅರ್ಥ ಮಾಡ್ಕೊಬೇಕಾದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನು, ಶೇರ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ನೀವು ಎಷ್ಟೋ ಜನ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನು ನನ್ನ ಫ್ರೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ನಾವಿಬ್ರು ಕೂಡ ಏನು ಮಾಡಿದ್ವಿ, 50,000 ಹಾಕೊಂಡ್ವಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಬಿಸ್ನೆಸ್ಗೆ ಏನೇನು ಬೇಕಾಗಿದೆ, ಈ ಥರ ಕ್ಯಾಮ್ರಾ ಬೇಕಾಗಿದೆ, ಈ ಥರ ಲ್ಯಾಪ್ಟಾಪ್ ಬೇಕಾಗಿದೆ, ಮೈಕ್ ಬೇಕಾಗಿದೆ, ಇದಕ್ಕೆಲ್ಲದಕ್ಕೂ ನಾವು ಇನ್ವೆಸ್ಟ್ ಮಾಡಿದ್ವಿ. ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ನಾನು 5,000 ಅವನು 50,000 ಇನ್ವೆಸ್ಟ್ ಮಾಡಿದ್ವಿ. ಇದನ್ನೇ ಏನಂತ ಕರೀತಾರೆ, ಶೇರ್ ಕ್ಯಾಪಿಟಲ್ ಅಂತ ಕರೀತಾರೆ. ಇನಿಷಿಯಲಿ ನಾವೇನು ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದನ್ನ ಶೇರ್ ಕ್ಯಾಪಿಟಲ್ ಅಂತ ಕರೀತಾರೆ. ಇವಾಗ ನಮ್ಮಿಬ್ರಿಗೂ ಪಾಲುದಾರಿಕೆ ಬೇಕಲ್ಲ, ಶೇರ್ಸ್ ಅಂದ್ರೆ ಏನು ಹೇಳಿ, ಪಾಲುದಾರಿಕೆ. ಈಗ ನನಗೂ ಅವನಿಗೂ ಓನರ್ಶಿಪ್ ಕೊಡಬೇಕಲ್ಲ, ಅದನ್ನ ಹೆಂಗ್ ಕೊಡ್ತಾರೆ, 50% ಅಂತ ಕೊಡ್ತಾರೆ. ನಾಳೆ ಇನ್ನೊಬ್ಬ ಯಾರೋ ನಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಬಂದು ಜಾಯ್ನ್ ಆಗ್ತಾನೆ, ಇಬ್ಬರಿಗೆ 50% ಕೊಡ್ಬೋದು, 4 ಜನಕ್ಕೆ 25% ಕೊಡ್ಬೋದು, 10 ಜನ ಇದ್ರೆ 10% ಕೊಡ್ಬೋದು. 1000 ಜನ ಇದ್ರೆ ಹೆಂಗ್ ಕೊಡ್ತೀರಾ, 10,000 ಜನ ಇದ್ರೆ ಹೆಂಗ್ ಕೊಡ್ತೀರಾ? ಈ ತರ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ವೆಸ್ಟರ್ಸ್ ಇನ್ಕ್ರೀಸ್ ಆಗ್ತಾ ಹೋದಾಗ ಶೇರ್ನ ಹೆಂಗೆ ಫಾಲೋ ಮಾಡ್ತೀರಾ? ಅದಕ್ಕೇನೆ ನೀವು ಕಂಪ್ನಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ನಿಮಗೆ ಶೇರ್ಸ್ನ ಫಾಲೋ ಮಾಡಿ ಕೊಟ್ಬಿಡ್ತಾರೆ. ಅಂದ್ರೆ ನಿನ್ಗೆ 50% ಅವ್ನಿಗೆ 50% ಅಂತ ಪರ್ಸೆಂಟೇಜ್ ವೈಸ್ ಅಲ್ಲಿ ಕೊಡ್ತಾರೆ. ಅದು ಬಿಟ್ಬಿಟ್ಟು ನಂಬರ್ ಆಫ್ ದ ಶೇರ್ಸ್ ಕೂಡ ಕೊಡ್ತಾರೆ. ಹೆಂಗೆ ಅಂದ್ರೆ ನಾನು ಇನಿಷಿಯಲಿ ನಾನು 50 ನಮ್ಮ ಫ್ರೆಂಡ್ 50 ಇನ್ವೆಸ್ಟ್ ಮಾಡಿದೀವ, ಟೋಟಲ್ ಎಷ್ಟಾಯ್ತು, 1 ಲಕ್ಷ ಆಯ್ತಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಇನಿಷಿಯಲಿ ಈ ಶೇರ್ ಪ್ರೈಸ್ ಎಷ್ಟು ಅಂತ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಂಪ್ನಿಯ ಶೇರ್ ಪ್ರೈಸ್ ಎಷ್ಟಿರಬೇಕು ಅಂತ. ಬಿಕಾಸ್ ಇನ್ನು ಕಂಪ್ನಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಫೇಸ್ ವ್ಯಾಲ್ಯೂ ಅಂದ್ರೆ ಹೇಳಿ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಇಡ್ತಾರೆ. ಎಷ್ಟು ಇಡ್ತಾರೆ, ನಾರ್ಮಲಿ ಎಲ್ಲರೂ 10 ರೂಪಾಯಿ ಇಡ್ತಾರೆ, ಯಾಕಂದ್ರೆ ಇದರಿಂದ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಅಂತ. 10 ರೂಪಾಯಿ ಫೇಸ್ ವ್ಯಾಲ್ಯೂ ಇಟ್ಟರು. ಇವಾಗ ಏನ್ ಮಾಡ್ತಾರೆ, ನಾವಿಬ್ರದ್ದು ಸೇರಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಅದನ್ನ ಡಿವೈಡೆಡ್ ಬೈ 10 ಮಾಡ್ತಾರೆ. ಅದನ್ನ ಡಿವೈಡೆಡ್ ಬೈ 10 ಮಾಡಿದಾಗ ಏನಾಗುತ್ತೆ, 10,000 ಶೇರ್ ಬರುತ್ತೆ. ಅದರಲ್ಲಿ ಅವನ್ಗೆ 5,000 ಶೇರ್ಸ್ ಕೊಡ್ತಾರೆ, ನನ್ಗೆ 5,000 ಶೇರ್ಸ್ ಕೊಡ್ತಾರೆ. ಸರಿನಾ? ಈ 1 ಲಕ್ಷ ರೂಪಾಯಿ ಏನಿತ್ತಲ್ಲ, ಇದೇ ಶೇರ್ ಕ್ಯಾಪಿಟಲ್. ಇದನ್ನ ಪದೇ ಪದೇ ಜಾಸ್ತಿ ಮಾಡ್ತಾ ಇರಲ್ಲ. ಯಾರನ್ನ ಹೊಸ ಇನ್ವೆಸ್ಟರ್ಸ್ ಬಂದ್ರೆ ಅವ್ರು ಕೊಡೋ ದುಡ್ಡಿಂದ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಇದನ್ನ ಸುಮ್ಮನೆ ಜಾಸ್ತಿ ಮಾಡ್ತಾ ಇರಲ್ಲ. ಇದರ್ಥ ಆಯ್ತಾ? ಶೇರ್ ಕ್ಯಾಪಿಟಲ್ ಅಂದ್ರೆ, ಶೇರ್ ಕ್ಯಾಪಿಟಲ್ ಅರ್ಥ ಮಾಡ್ಕೊಳ್ಳೋದು ಬೋನಸ್ ಅಲ್ಲಿ ತುಂಬಾ ಮುಖ್ಯ. ಇವಾಗ ರಿಸರ್ವ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರಿಸರ್ವ್ಸ್ ಅಂದ್ರೆ ಕೇಳಿದ್ದೀರಾ, ನಿಮ್ಮ ಬೈಕ್ ಓಡಿಸ್ಬೇಕಾದ್ರೆ ಅವಾಗೆಲ್ಲ ಬರ್ತಿತ್ತಲ್ಲ, ಸ್ಪ್ಲೆಂಡರ್ ಬೈಕ್ ಅಲ್ಲೆಲ್ಲ ಬರ್ತಿತ್ತು, ಗಾಡಿ ಪೆಟ್ರೋಲ್ ರಿಸರ್ವ್ ಅಲ್ಲಿ ಹಾಕ ಅಂತ ಹೇಳೋರು. ಅಂದ್ರೆ ಏನಂದ್ರೆ ಬೈಕು ನಿಮ್ಮ ಪೆಟ್ರೋಲ್ ನ ಸ್ವಲ್ಪ ರಿಸರ್ವ್ ಆಗಿ ಇಟ್ಟಿರುತ್ತೆ ಎಮರ್ಜೆನ್ಸಿಗೆ ಅಂತ. ಯಾವಾಗ ನೀವು ಪೆಟ್ರೋಲ್ ನ ಹಾಕ್ಸ್ದಲ್ಲೇ ಮರ್ತೋಗ್ಬಿಡ್ತೀರಲ್ಲ, ಅವಾಗ ನೀವು ಆ ರಿಸರ್ವ್ಸ್ ನ ಯೂಸ್ ಮಾಡ್ಕೊಬಹುದು ಅಂತ ಆ ರಿಸರ್ವ್ಸ್ ಅಂತ ಕರೀತಾರೆ. ನಿಮ್ಮ ಮನೆಗಳಲ್ಲೂ ಇಟ್ಟಿರ್ತೀರಲ್ಲ ರಿಸರ್ವ್ಸ್ ಅಂತ, ದುಡ್ಡು ಗಿಡ್ಡು, ಅದನ್ನು ರಿಸರ್ವ್ಸ್ ಏನೆ. ಇದೇ ರೀತಿ ಕಂಪ್ನಿ ತನ್ನ ಮಾಡಿರೋ ದುಡ್ಡನ್ನ ರಿಸರ್ವ್ ಆಗಿ ಇಡ್ತಾ ಹೋಗುತ್ತೆ. ಡಿವಿಡೆಂಟ್ ತಗೊಳುತ್ತೆ. ಡಿವಿಡೆಂಟ್ ಅಂದ್ರೆ ಬಂದಿರೋ ಪಾಲುದಾರಿಕೆನ ಡಿವಿಡೆಂಟ್ ಆಗಿ ತಗೊಳುತ್ತೆ. ಡಿವಿಡೆಂಟ್ ಆಗಿ ತಗೊಂಡು ಉಳಿದಿರೋ ದುಡ್ಡನ್ನ ರಿಸರ್ವ್ಸ್ ಆಗಿ ಇಡ್ತಾ ಹೋಗುತ್ತೆ. ಇದನ್ನೇ ರಿಸರ್ವ್ಸ್ ಅಂತ ಕರೀತಾರೆ. ಶೇರ್ ಕ್ಯಾಪಿಟಲ್ ಬೇರೆ, ರಿಸರ್ವ್ಸ್ ಬೇರೆ. ಓಕೆ, ಇದೆರಡೂ ಸೇರಿದ್ರೆ ಕಂಪ್ನಿಯ ನೆಟ್ವರ್ತ್ ಆಗುತ್ತೆ. ಶೇರ್ ಕ್ಯಾಪಿಟಲ್ ಬೇರೆ, ರಿಸರ್ವ್ಸ್ ಬೇರೆ. ಈ ಬೋನಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನೀಟಾಗಿ ಕೇಳಿ. ನೀಟಾಗಿ ಕೇಳಿದ್ರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗಲ್ಲ. ನಾನು ಆದಷ್ಟು ಇದನ್ನ ಸಿಂಪ್ಲಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ರಿಸರ್ವ್ಸ್ ಅಂದ್ರೆ ಏನು, ಶೇರ್ ಕ್ಯಾಪಿಟಲ್ ಏನು ಅಂದ್ರೆ ನಿಮಗೆ ಗೊತ್ತಾಗಿದೆ. ಇವೆರಡು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈಗ ನಾವು ಕಂಪ್ನಿ ಆಲ್ರೆಡಿ ಲಿಸ್ಟೆಡ್ ಇರುತ್ತಲ್ಲ, ಕಂಪ್ನಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರುತ್ತಲ್ಲ ಅಂತ ಕಂಪ್ನಿ ಎಕ್ಸಾಂಪಲ್ ತಗೊಂಡು ನೋಡೋಣ. ಇದನ್ನೆಲ್ಲ ಚೆಕ್ ಮಾಡಬೇಕಂದ್ರೆ ನಾವು screener.in ವೆಬ್ಸೈಟಿಗೆ ಬರಬೇಕಾಗುತ್ತೆ. ಈ ವೆಬ್ಸೈಟಲ್ಲಿ ನಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು screener.in ವೆಬ್ಸೈಟಿಗೆ ಬಂದು ನಿಮ್ಗೆ ಯಾವ ಕಂಪ್ನಿ ಬೇಕು ಅದನ್ನು ಸರ್ಚ್ ಮಾಡಿ ಅದನ್ನು ಚೆಕ್ ಮಾಡ್ಬೋದು. ಈಗ ಎಕ್ಸಾಂಪಲ್ಗೆ ನಾವಿಲ್ಲಿ ITC ಅಂತ ಸರ್ಚ್ ಮಾಡ್ತೀವಿ. ITC ಅಂತ ಸರ್ಚ್ ಮಾಡಿದ ತಕ್ಷಣ ITC ಬರುತ್ತೆ. ಈಗ ITCನಲ್ಲಿ ಏನು ನೋಡಬೇಕಂದ್ರೆ ನಾವು ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಅಂತ ಇರುತ್ತೆ.
ಫುಲ್ ನೀವು ಸ್ವೈಪ್ ಮಾಡಿ ಪೂರ್ತಿ ಕೆಳಗಡೆ ಹೋದರೆ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ. ಆ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಚೆಕ್ ಮಾಡಬೇಕು. ಇಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಇರುತ್ತೆ, ರಿಸರ್ವ್ಸು ಇರುತ್ತೆ. ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಎಷ್ಟಿದೆ, 1253 ಕೋಟಿ ಇದೆ. ರಿಸರ್ವ್ಸ್ ಎಷ್ಟಿದೆ, 69,819 ಕೋಟಿ ಇದೆ. ಈಗ ನಂಬರ್ ಆಫ್ ದ ಶೇರ್ ಎಷ್ಟಿದೆ ಅಂತ ಕಂಡುಹಿಡಿಯೋದು ವೆರಿ ಈಸಿ, ಬಿಕಾಸ್ ಯಾಕಂದರೆ ಶೇರ್ ಕ್ಯಾಪಿಟಲಿಂದನೇ ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 1253 ಕೋಟಿ ಈಕ್ವಿಟಿ ಕ್ಯಾಪಿಟಲ್ ಇದೆ, ಅಂದರೆ ಶೇರ್ ಕ್ಯಾಪಿಟಲ್ ಇದೆ. ಓಕೆ, ಇವಾಗ ನೀವು ಫೇಸ್ ವ್ಯಾಲ್ಯೂನ ಇದಕ್ಕೆ ಡಿವೈಡೆಡ್ ಬೈ ಮಾಡಿಬಿಟ್ರೆ ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಫೇಸ್ ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಇವಾಗ ನೀವು ಫೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಶೇರ್ ಕ್ಯಾಪಿಟಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನಂಬರ್ ಆಫ್ ದ ಶೇರ್ಸ್ ಇದೆ ಅಂತ. 1253 ಡಿವೈಡೆಡ್ ಬೈ 1 ಮಾಡಿದ್ರೆ ಎಷ್ಟಾಗುತ್ತೆ, 1253 ಆಗುತ್ತೆ. ಅಂದರೆ ITC ಹತ್ರ 1253 ಕೋಟಿ ಶೇರ್ಸ್ ಇರಬೇಕು, ನಂಬರ್ ಆಫ್ ದ ಶೇರ್ಸು. ನೋಡಿ, ನಂಬರ್ ಆಫ್ ದ ಶೇರ್ಸು ಎಷ್ಟಿದೆ, 1253 ಇದೆ. ಅರ್ಥ ಆಯ್ತಲ್ಲ? ಶೇರ್ ಕ್ಯಾಪಿಟಲ್ಲು ಮತ್ತು ಫೇಸ್ ವ್ಯಾಲ್ಯೂನ ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಕಂಪ್ನಿ ಹತ್ರ ಎಷ್ಟು ಶೇರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಶೇರ್ ಕ್ಯಾಪಿಟಲಿಂದನೇ ಶೇರ್ ಗೊತ್ತಾಗುತ್ತೆ, ನಂಬರ್ ಆಫ್ ದ ಶೇರ್ಸು. ಇವಾಗ ಏನಾಗ್ಬಿಡುತ್ತೆ, ಒಂದೊಂದು ಸಲ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಸಡನ್ಲಿ ಜಾಸ್ತಿ ಆಗಿಬಿಡುತ್ತೆ. ಈಗ ತಗೊಳ್ಳಿ, MRFನ ಎಕ್ಸಾಂಪಲ್ ತೊಗೊಳೋಣ. MRF ಬಂದ್ಬಿಟ್ಟು 1,50,000 ರೂಪಾಯಿ ಇದೆ. ಅವ್ರದ್ದು ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ, ಬರೀ 42 ಲಕ್ಷ ಶೇರ್ ಇದೆ. ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ, ಬರೀ 4 ಕೋಟಿ ರೂಪಾಯಿ ಇದೆ. ಈಕ್ವಿಟಿ ಕ್ಯಾಪಿಟಲ್ ಅವ್ರು ಸ್ಟಾರ್ಟ್ ಮಾಡಿರೋದು ಬರೀ 4 ಕೋಟಿ ರೂಪಾಯಿಗೆ. ಅದು ಆದಮೇಲೆ ಅವ್ರ ಶೇರ್ಸ್ನ ಇನ್ಕ್ರೀಸೇ ಮಾಡಿಲ್ಲ, ಈಕ್ವಿಟಿ ಕ್ಯಾಪಿಟಲ್ನ ರೈಸೇ ಮಾಡಿಲ್ಲ. ನೀವು ನೋಡಿ, ಬರೀ 4 ಅಂತಲೇ ಇದೆ. ಅದಕ್ಕೇ ಆ ಶೇರ್ ಪ್ರೈಸ್ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ, ಕಂಪ್ನಿಗೆ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಎಲ್ಲ ಬರೋಲ್ಲ, ಹೊಸ ಇನ್ವೆಸ್ಟರ್ಸ್ ಎಲ್ಲ ಬರೋಲ್ಲ. ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ. ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು MRF ಅಲ್ಲಿ ಇನ್ವೆಸ್ಟೇ ಮಾಡೋಕ್ಕಾಗಲ್ಲ. 1 ಲಕ್ಷ ರೂಪಾಯಿ ಇದೆ ಅಂದ ತಕ್ಷಣ ಎಲ್ಲ ತಗೊಂಡೋಗಿ ಒಂದೇ ಶೇರ್ಸಲ್ಲೂ ಹಾಕೋಕ್ಕಾಗಲ್ಲ, ಡೈವರ್ಸಿಫೈ ಮಾಡಬೇಕಾಗುತ್ತೆ. ಆವಾಗ ನೀವು ನಮ್ಮ ಬೇರೆ ಶೇರ್ಸ್ ಎಲ್ಲ ಬೈ ಮಾಡಬೇಕಾಗುತ್ತೆ. ಈ ಥರ ಜಾಸ್ತಿ ರೇಟ್ ಇದ್ದರೆ ಆವಾಗ ನೀವೇನು ಮಾಡ್ತೀರಾ, ಈ ಶೇರ್ನ ಇನ್ವೆಸ್ಟೇ ಮಾಡೋಕ್ಕೋಗಲ್ಲ, ಬಿಟ್ಬಿಡ್ತೀರಾ. ಅದಕ್ಕೆ ಕಂಪ್ನಿ ಏನು ಮಾಡುತ್ತೆ, ಈ ಥರ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾ ನಂಬರ್ ಆಫ್ ದ ಶೇರ್ಸ್ನ ಇನ್ಕ್ರೀಸ್ ಮಾಡಿ ಶೇರ್ ಪ್ರೈಸ್ನ ಕೆಳಗೆ ತರಕ್ಕೆ ಟ್ರೈ ಮಾಡುತ್ತೆ. ನಂಬರ್ ಆಫ್ ದ ಶೇರ್ಸ್ನ ಹೆಂಗೆ ಇನ್ಕ್ರೀಸ್ ಮಾಡೋಕ್ಕಾಗತ್ತೆ, ಅದೇನೇ ಬೋನಸ್ ಇಶ್ಯೂ. ಬೋನಸ್ ಇಶ್ಯೂ ಕೊಡುತ್ತಲ್ಲ, ಆವಾಗ ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಬೋನಸ್ ಕೊಡಬೇಕಂದ್ರೆ ಕಂಪ್ನಿ ಹತ್ರ ಎಕ್ಸ್ಟ್ರಾ ಶೇರ್ಸ್ ಎಲ್ಲಿಂದ ಬರ್ತವೆ? ಕಂಪ್ನಿ ಏನಾದರೂ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾನೆ, ಪ್ರಿಂಟ್ ಮಾಡಿ ಎಲ್ಲರ ಅಕೌಂಟಿಗೆ ಹಾಕೋಕ್ಕೆ ಒಂದು ಮ್ಯಾಥ್ಸ್ ಇರಬೇಕಲ್ಲ. 1ರಿಂದ ಆಗ್ತಿದ್ದೀರಾ ಅಂದರೆ ಇನ್ನೊಂದರಿಂದ ತೆಗಿಲೇಬೇಕಲ್ಲ, ಮ್ಯಾಥ್ಸ್ ಅಲ್ಲ ಅದು. ಬಟ್ ಎಲ್ಲಿಂದ ತೆಗಿತಾರೆ, ಎಲ್ಲಿಂದ ಆಗ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ರಿಸರ್ವ್ಸು ಮತ್ತು ಶೇರ್ ಕ್ಯಾಪಿಟಲ್ ಅಂದರೆ ಗೊತ್ತಿದೆ. ಈಗ ಶೇರ್ ಕ್ಯಾಪಿಟಲ್ ಆದರೂ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ರಿಸರ್ವ್ಸ್ ಬಗ್ಗೆ ಹೋಗೋಣ. ಈ ರಿಸರ್ವ್ಸು ಮತ್ತು ಶೇರ್ ಕ್ಯಾಪಿಟಲ್ ಎರಡೂ ಕೂಡ ನಿಮಗೆ ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಸಿಗುತ್ತೆ. ಅಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಅಂತಿರುತ್ತೆ, ಅಲ್ಲಿ ಸಿಗುತ್ತೆ. ಇವಾಗ ನಾವು MRF ತಗೊಳ್ಳೋಣ ಎಕ್ಸಾಂಪಲ್. ಇವಾಗ MRF ಹತ್ರ ಟೋಟಲು 4 ಕೋಟಿ ಶೇರ್ ಕ್ಯಾಪಿಟಲ್ ಇದೆ. ನಂಬರ್ ಆಫ್ ದ ಶೇರ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋಕೆ 4 ಕೋಟಿ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಎಷ್ಟಿದೆ 10 ಅಂತ ಮಾಡಿದ್ರೆ ನಿಮಗೆ ಆರಾಮ್ಸೆ ಶೇರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಷ್ಟಿದೆ ನಂಬರ್ ಆಫ್ ದ ಈಕ್ವಿಟಿ ಶೇರ್ಸ್ ಅಂದ್ರೆ 42 ಲಕ್ಷ ಶೇರ್ಸ್ ಇದೆ. ಇವಾಗ ಈ 42 ಲಕ್ಷ ಶೇರ್ನ 80 ಲಕ್ಷ ಮಾಡಬೇಕು ಅಂದ್ರೆ 1:1 ಬೋನಸ್ ಕೊಡಬೇಕು. ಆಲ್ರೆಡಿ ಜನಗಳ ಹತ್ರ 1 ಶೇರ್ ಇದ್ರೆ ಅವ್ರಿಗೆ ಇನ್ನೊಂದು ಶೇರ್ ಎಕ್ಸ್ಟ್ರಾ ಕೊಡಬೇಕು. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ರಿಸರ್ವ್ಸ್ ಇದೆಯಲ್ಲ, ನಿಮಗೆ ಕಾಣ್ತಿದೆಯಲ್ಲ ರಿಸರ್ವ್ಸ್, ಇಲ್ಲಿ 19,437 ಕೋಟಿ. ಈ ರಿಸರ್ವ್ಸ್ ಇಂದ ಒಂದು 4 ಕೋಟಿ ತೆಗೆದ್ಬಿಟ್ಟು ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಹಾಕ್ಬೇಕು. ಅವಾಗ ಶೇರ್ ಕ್ಯಾಪಿಟಲ್ ಟೋಟಲ್ ಎಷ್ಟಾಗುತ್ತೆ, 8 ಕೋಟಿ ಆಗುತ್ತೆ. ಇವಾಗ 8 ಕೋಟಿನ ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಯ್ತು, 80 ಲಕ್ಷ ಆಯ್ತು. ಅಂದ್ರೆ 40 ಲಕ್ಷ ಇರೋ ಶೇರ್ನ ಇನ್ನೂ 40 ಲಕ್ಷ ಆಡ್ ಮಾಡಿ ಜನಗಳಿಗೆ ಕೊಡ್ತಾ ಇದೀವಿ. ಇದು ಫ್ರೀಯಾಗಿ ಕೊಡ್ತಿರೋದು ಯಾಕೆ ಅಂದ್ರೆ ಇದು ಹೊರಗಿಂದ ಬಂದಿಲ್ಲ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಷ್ಟೇನೆ. ರಿಸರ್ವ್ಸ್ ಇಂದ ತೆಗೆದ್ಬಿಟ್ಟು ಶೇರ್ ಕ್ಯಾಪಿಟಲ್ ದುಡ್ಡು ಆಗ್ತಾ ಇರೋದು. ಬಟ್ ಬ್ಯಾಲೆನ್ಸ್ ಶೀಟ್ ಎಂಡ್ ಆಫ್ ದ ಡೇ 30,000 ಕೋಟಿ ಏನು ಟೋಟಲ್ ಅಸೆಟ್ ಇದೆಯಲ್ಲ, ಅದು ಹಂಗೆ ಇರುತ್ತೆ, ಬ್ಯಾಲೆನ್ಸ್ ಆಗೇ ಇರುತ್ತೆ. ಏನು ಹೆಚ್ಚು ಕಡಿಮೆ ಆಗ್ತಾ ಇಲ್ಲ. ಇಲ್ಲಿಂದ ತೆಗೆದು ಅಲ್ಲಿ ಆಗ್ತಿರೋದಷ್ಟೇನೆ, ಏನು ಚೇಂಜ್ ಆಗ್ತಾ ಇಲ್ಲ. ಅದಕ್ಕೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಚೇಂಜ್ ಆಗಲ್ಲ. ನಿಮ್ಮ ಹತ್ರ 100 ಶೇರ್ ಇದ್ರೆ MRF ಶೇರ್ ಪ್ರೈಸ್ ಏನಾದ್ರು 1 ಲಕ್ಷ ಇದ್ರೆ ನಿಮ್ಮ ಹತ್ರ 1 ಕೋಟಿ ಇರ್ತಾ ಇತ್ತು. ಇವಾಗ ಎಕ್ಸ್ಟ್ರಾ 100 ಶೇರ್ ಕೊಟ್ಟಿದಾರಲ್ವಾ, ಎಕ್ಸ್ಟ್ರಾ 100 ಶೇರ್ ಕೊಟ್ಟಿರೋದ್ರಿಂದ ಶೇರ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. 1 ಲಕ್ಷ ಇರೋ MRF ಶೇರ್ ಪ್ರೈಸ್ 50,000 ಬರುತ್ತೆ. ಇವಾಗ ಲೆಕ್ಕ ಮಾಡಿ 200 ಇಂಟು 50,000. ಮುಂಚೆ 1 ಲಕ್ಷ ರೂಪಾಯಿ ಶೇರ್ ಪ್ರೈಸ್ ಇತ್ತು, ನಿಮ್ಮ ಹತ್ರ 100 ಶೇರ್ ಇತ್ತು, ಇದರಿಂದ 1 ಕೋಟಿ ರೂಪಾಯಿ ನಿಮ್ದು ಇನ್ವೆಸ್ಟ್ಮೆಂಟ್ ಇತ್ತು. ಇವಾಗ ಎಕ್ಸ್ಟ್ರಾ ಶೇರ್ ಕೊಟ್ಟಿರೋದ್ರಿಂದ MRF ಶೇರ್ ಪ್ರೈಸ್ ಕೂಡ ಕೆಳಗೆ ಬಂದಿದೆ, ಅಂದ್ರೆ 50,000 ಬಂದಿದೆ. ಇವಾಗ 200 ಶೇರ್ ಇದೆ ನಿಮ್ಮ ಹತ್ರ, MRF ಶೇರ್ ಪ್ರೈಸ್ ಬಂದ್ಬಿಟ್ಟು 50,000 ಇದೆ. ಸ್ಟಿಲ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ, ಅದೇ 1 ಕೋಟಿ ಆಗುತ್ತೆ. ಮುಂಚೆನೂ 1 ಕೋಟಿ ಇತ್ತು, ಇವಾಗ್ಲೂ 1 ಕೋಟಿ ಇತ್ತು. ಬೋನಸ್ ಇಶ್ಯೂ ಕೊಡೋದ್ರಿಂದ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಲ್ಲ, ಯಾಕಂದ್ರೆ ಇದು ಜಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಇಂದ ತೆಗೆದ್ಬಿಟ್ಟು ಶೇರ್ ಕ್ಯಾಪಿಟಲ್ ಅಲ್ಲ ಹಾಕ್ತಾರೆ. ಇಷ್ಟೇನೆ, ಇದೇನ್ ದೊಡ್ಡ ಮ್ಯಾಥ್ಸ್ ಅಲ್ಲ. ಈಗ 1:1 ಬೋನಸ್ ಕೊಡ್ತಾ ಇದ್ದಾರೆ ಅಂದ್ರೆ 1 ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಅವಾಗ ಇಲ್ಲಿ 4 ಕೋಟಿ ಇರೋ ಶೇರ್ ಕ್ಯಾಪಿಟಲ್ ನ 8 ಕೋಟಿ ಮಾಡ್ತಾರೆ. 1:2 ಕೊಡ್ಬೇಕಂದ್ರೆ ನಿಮ್ಗೆ 2 ಶೇರ್ ಎಕ್ಸ್ಟ್ರಾ ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಈ 4 ಕೋಟಿ ಇರೋ ಶೇರ್ ಕ್ಯಾಪಿಟಲ್ ನ
12 ಕೋಟಿ ಮಾಡಬೇಕಾಗುತ್ತೆ. ಅಂದ್ರೆ ಈ ರಿಸರ್ವ್ಸ್ ಇಂದ ತೆಗೆದ್ಬಿಟ್ಟು ಆ ಶೇರ್ ಕ್ಯಾಪಿಟಲ್ ಅಲ್ಲಿ ಹಾಕ್ತಾರೆ ಅಷ್ಟೇನೆ. ಇಲ್ಲಿಂದ ಅಲ್ಲಿಗೆ ಹಾಕಿದ್ದಾರೆ ಅಷ್ಟೇನೆ, ಏನು ವ್ಯತ್ಯಾಸ ಆಗಿಲ್ಲ. ಇದರಿಂದ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬರುತ್ತೆ, ಬಟ್ ಶೇರ್ ಪ್ರೈಸ್ ಕಮ್ಮಿ ಆಗಿರುತ್ತೆ. ಶೇರ್ ಪ್ರೈಸ್ ಕಮ್ಮಿ ಆಗಿರೋ ಕಾರಣದಿಂದ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಯಾವುದೇ ರೀತಿ ಚೇಂಜ್ ಆಗಲ್ಲ. ಬೋನಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ನೀಟಾಗಿ ಅರ್ಥ ಆಯ್ತಾ? ನೀಟಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ವಿಡಿಯೋನ ಮತ್ತೆ ಹೊಸದಾಗಿಂದ ನೋಡಿ, ನಿಜವಾಗ್ಲೂ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಸರ್ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡಿ ಅಂತ ಹೇಳಿ ಇನ್ನೂ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂತ ಎಕ್ಸಾಂಪಲ್ ತಗೊಂಡು ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.